ಕರ್ಕಾಟಕ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋಗೆ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ. ಕರ್ಕಾಟಕ ರಾಶಿಯವರಿಗೆ ಏನೇನು ಒಳ್ಳೆಯದಾಗಲಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಅನ್ನುವಂಥದ್ದನ್ನು ತಿಳಿಸ್ತೇನೆ. ಮೊದಲನೇದಾಗಿ ಆರ್ಥಿಕ ವಿಚಾರ. ಸೆಪ್ಟೆಂಬರ್ ತಿಂಗಳ ಮೊದಲ 2 ವಾರಗಳು ಕರ್ಕಾಟಕ ರಾಶಿಯವರಿಗೆ ಆರ್ಥಿಕ ವಿಚಾರಗಳಲ್ಲಿ ಅನುಕೂಲ ಆಗಬೇಕು. ಕಾರಣ ಧನಾಧಿಪತಿಯಾಗಿರ್ತಕ್ಕಂಥ ರವಿಗ್ರಹ ಧನಸ್ಥಾನದಲ್ಲೇ ಅಂದರೆ ಸ್ವಸ್ಥಾನದಲ್ಲಿ ಇರ್ತಾನೆ. ನಂತರ ಮುಂದೆ ಹೋಗ್ತಾನೆ. ಮೊದಲ 2 ವಾರಗಳಂತೂ ನಿಮಗೆ ದುಡ್ಡಿನ ವಿಚಾರದ ಅನುಕೂಲ ಆಗಬೇಕು. ಸಡನ್ನಾಗಿ ಏನೋ ಖರ್ಚು ದುಡ್ಡು ಬೇಕಾ, ಖಂಡಿತವಾಗಿ ಸಿಗಬೇಕು. ಸೇವಿಂಗ್ಸ್ ಅನ್ನೋದು ಚೆನ್ನಾಗಿ ಆಗಬೇಕು. ಬರಬೇಕಾದ ದುಡ್ಡು ಚೆನ್ನಾಗಿ ಬರಬೇಕು ನಿಮಗೆ. ಮೊದಲ 2 ವಾರಗಳಲ್ಲಿ ಆ ಯೋಗ ಫಲಗಳು ರವಿಯ ಬಲದಿಂದ ಖಂಡಿತವಾಗಿ ಸಿಗಲಿದೆ. ಒಳ್ಳೆಯದಾಗಲಿ. ಎರಡನೆಯ ಶುಭ ವಿಚಾರ, ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ, ಈ ಸಹೋದರ ಸಹೋದರಿಯರಿಂದ ತುಂಬ ಅನುಕೂಲ ಇದೆ. ನೀವು ಕರ್ಕಾಟಕ ರಾಶಿಯವರಾಗಿದ್ದು ನಿಮ್ಮ ಅಣ್ಣನ ಜೊತೆ ಜಗಳ, ಅಕ್ಕನ ಜೊತೆ ಜಗಳ, ತಂಗಿ ಜೊತೆ ಜಗಳ, ತಮ್ಮನ ಜೊತೆ ಜಗಳ ಏನೇ ಇರಲಿ ಇದ್ದಿದ್ದರೆ ಅದನ್ನು ಕೂತ್ಕೊಂಡು ಸಾರ್ಟ್ ಔಟ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರತಕ್ಕಂಥ ತಿಂಗಳಾಗಲಿದೆ. ಮೊದಲನೇ ವಾರ ಬಿಟ್ಬಿಡಿ, ಎರಡನೇ ವಾರದಿಂದ ಅಂದ್ಕೊಳ್ಳಿ. ಸೆಪ್ಟೆಂಬರ್ ತಿಂಗಳ 2ನೇ ವಾರದಿಂದ ಆಚೆಗೆ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆಗೆ ಏನೇ ಜಗಳ ಮನಸ್ತಾಪಗಳಿದ್ರು ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಂಡ್ಬಿಡ್ಬೋದು. ಅವರಿಂದ ನಿಮಗೆ ಅಥವಾ ನಿಮ್ಮಿಂದ ಅವರಿಗೆ ಏನೇನು ಕೆಲಸ ಕಾರ್ಯಗಳಾಗಬೇಕೋ ಅದಷ್ಟು ತುಂಬ ಚೆನ್ನಾಗಾಗತ್ತೆ, ಒಳ್ಳೆಯದಾಗತ್ತೆ. ಮೂರನೆಯ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಕೊಟ್ಟ ಮಾತಿನಂತೆ ನೀವು ನಡೆದುಕೊಳ್ತೀರಾ ಅಂತ. ಅದು ಬಹಳ ಸಂತೃಪ್ತಿಯನ್ನು ಕೊಡುತ್ತೆ. ಒಳ್ಳೆಯ ಸಂತೃಪ್ತಿಯನ್ನು ಕೊಡುತ್ತೆ. ಈಗ ನಾನು ಮಾತು ಕೊಟ್ಟಿದ್ದೆ, ಈ ತಿಂಗಳೊಳಗಡೆ ಮಾಡಿಕೊಡ್ತೀನಿ, ಇದರಲ್ಲಿ ನಾನು ಕೆಲಸ ಮಾಡಿಕೊಡ್ತೀನಿ ಅಂತೇಳಿ ಮಾಡಿಬಿಟ್ಟಿದ್ದೀನಿ. ಕೊಡ್ತೀನಿ ಅಂತ ಹೇಳಿದ್ದೀನಿ, ಕೊಟ್ಬಿಟ್ಟಿದ್ದೀನಿ. ಮಾಡ್ತೀನಿ ಅಂತ ಹೇಳಿದ್ದೀನಿ, ಮಾಡಿಬಿಟ್ಟಿದ್ದೀನಿ. ಈ ಥರ ಒಂದು ನುಡಿದಂತೆ ನಡೆದ ಒಂದು ಸಮಾಧಾನ ಕರ್ಕಾಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ. ಖಂಡಿತವಾಗಿ ಒಳ್ಳೆಯದಾಗಲಿ. 4ನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಕುಟುಂಬದವರ ಸಹಕಾರ ಅಂತ. ಫ್ಯಾಮಿಲಿ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗಲಿದೆ. ಈ ಫ್ಯಾಮಿಲಿ ಸಪೋರ್ಟಿಂದಾಗಿ ನಿಮ್ಮ ಹಲವಾರು ಕೆಲಸ ಕಾರ್ಯಗಳು ಆಗಲಿದೆ. ಯಾಕೆಂದರೆ ನೀವು ಕೈ ಹಾಕಿದ ಕೆಲಸಗಳು ನಿಮ್ಮೊಬ್ಬರ ಕೈಲಿ ಆಗೋದೇ ಇಲ್ಲ ಅನ್ನುವಂಥ ಸಿಚುವೇಶನ್ನು. ಫ್ಯಾಮಿಲಿ ಸಪೋರ್ಟ್, ನಮ್ಮಪ್ಪ ಹೆಲ್ಪ್ ಮಾಡಿದ್ರು, ನಮ್ಮಮ್ಮ ಸಹಾಯ ಮಾಡಿದ್ರು, ನನ್ನ ಹೆಂಡತಿ ಸಹಾಯ ಮಾಡಿದ್ಲು, ನನ್ನ ಗಂಡ ಸಹಾಯ ಮಾಡ್ದ. ಫ್ಯಾಮಿಲಿ ಸಪೋರ್ಟಿಂದಾಗಿ ನಿಮ್ಮ ಬಹಳಷ್ಟು ಕೆಲಸ ಕಾರ್ಯಗಳಾಗತ್ತೆ. ನಿಮ್ಮ ಕುಟುಂಬಕ್ಕೆ ನೀವು ತುಂಬ ಕೃತಜ್ಞತರಾಗಿರ್ತೀರ. ಅಂದರೆ ನೀವು ಮಾಡಿದ್ರಿಂದ ಆಯಿತು, ಇಲ್ದ್ರೆ ಆಗ್ತಿರಲ್ಲ, ಯಾರೂ ಸಪೋರ್ಟೇ ಮಾಡಲ್ಲ ಅಂದ್ಕೊಂಡಿದ್ದೆ, ನಮ್ಮ ಫ್ಯಾಮಿಲಿಯವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು, ಕೆಲಸ ತುಂಬ ಚೆನ್ನಾಗಿ ಆಯಿತು ಅನ್ನುವ ಆ ನೆಮ್ಮದಿ ಸಮಾಧಾನ ಖಂಡಿತವಾಗಿ ನಿಮಗೆ ಸಿಗಲಿದೆ. ಒಳ್ಳೆಯದಾಗಲಿ. 5ನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ವಿವಾಹಿತ ಕರ್ಕಾಟಕ ರಾಶಿಯ ಸ್ತ್ರೀಯರಿಗೆ ತವರು ಮನೆಯಿಂದ ಧನಪ್ರಾಪ್ತಿ ಯೋಗ ಇದೆ. ಅಂದರೆ ತವರು ಮನೆ ಅಪ್ಪನೋ ಅಮ್ಮನೋ ನಿಮಗೆ ದುಡ್ಡು ಕೊಡುವಂಥ ಸಾಧ್ಯತೆ ಇದೆ. ನಿಮಗೇನಾದ್ರು ಅವಶ್ಯಕತೆ ಇದ್ದಲ್ಲಿ ನೀವು ತವರು ಮನೆಯನ್ನು ಸಂಪರ್ಕಿಸಿದರೆ ನಿಮಗೆ ಆರ್ಥಿಕವಾಗಿ ತುಂಬ ಅನುಕೂಲ, ಸಹಾಯ ಆಗುತ್ತೆ. ತವರು ಮನೆಯಿಂದ ದುಡ್ಡು ಸಿಗುತ್ತೆ ನಿಮಗೆ ಅಂತ. ಇನ್ನು ವಿವಾಹಿತ ಸ್ತ್ರೀ ಅಲ್ಲದೇ ಯಾವುದೇ ಪುರುಷರಾಗಿರಲಿ ಸ್ತ್ರೀಯರಾಗಿರಲಿ ತಾಯಿಯಿಂದ ತುಂಬ ಅನುಕೂಲವಾಗಲಿದೆ. ತಾಯಿಯವರೇನೋ ಒಂದಿಷ್ಟು ನಿಮಗೆ ದುಡ್ಡನ್ನು ಕೊಡಬಹುದು ಅಥವಾ ಏನೋ ಒಂದು ಸಹಾಯ ಮಾಡಬಹುದು ಅಂತ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಶುಭ ವಿಚಾರಗಳನ್ನು ಇದಿಷ್ಟು ಸಹ ಹೇಳಿದ್ರು ಸಹ ಎಚ್ಚರಿಕೆಗಳು ಖಂಡಿತವಾಗಿರುತ್ತೆ. ಅದನ್ನು ಇನ್ನೊಂದು ವಿಡಿಯೋ ಖಂಡಿತವಾಗಿ ಮಾಡ್ತೇನೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಏನಾವಂದರೆ, ಮಹಾಚಂದ್ರಗ್ರಹಣ ಇದೆ. ಆಗಸ್ಟ್ 28ನೇ ತಾರೀಕಿಗೆ ಮಹಾಚಂದ್ರಗ್ರಹಣ ಇದೆ. ಭಾರತದಲ್ಲಿ ಇದು ಕಾಣ್ತಾ ಇಲ್ಲ, ಗೋಚಾರ ಇಲ್ಲ, ಅದರಿಂದ ಆಚರಣೆ ಇಲ್ಲ, ಆದರೆ ಪ್ರಭಾವ ಇದ್ದೇ ಇರುತ್ತೆ. ಅದರಿಂದಾಗಿ ಅದರ ರಿಲೇಟೆಡ್ ಆಗಿರತಕ್ಕಂಥ ವಿಡಿಯೋಗಳನ್ನು ಮಾಡ್ತೇನೆ. ಅಷ್ಟೇ ಅಲ್ಲ, ಸೆಪ್ಟೆಂಬರ್ ತಿಂಗಳ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಾವು ವಿಶೇಷವಾಗಿರ್ತಕ್ಕಂಥ ಪರಿಹಾರ, ಚಂದ್ರಗ್ರಹಣ ಪರಿಹಾರ ಎಲ್ಲ ಮಾಡ್ತಾ ಇದ್ದೇವೆ. ಆ ವಿಶೇಷ ಪರಿಹಾರ, ವಿಶೇಷ ಪ್ರಸಾದ ಏನು ಅಂತ ಹೇಳ್ತೇನೆ ಕೇಳಿ. ಆಗಸ್ಟ್ 28ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ನಾವು ಬಹಳ ವಿಶೇಷವಾದ ಪರಿಹಾರ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಕಾರಣ ಅವತ್ತು ಚಂದ್ರಗ್ರಹಣ ಸಹ ಇದೆ. ಅಂದರೆ ಇಲ್ಲಿ ಗೋಚಾರವೂ ಇಲ್ಲ, ಆಚರಣೆಯೂ ಇಲ್ಲ, ಪ್ರಭಾವ ಇರುತ್ತೆ. ಆದ ಕಾರಣ ಖಂಡಿತವಾಗಿ ಆ ಒಂದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಚಂದ್ರಗ್ರಹಣದ ಬಗ್ಗೆ ನಾವು ಇವತ್ತು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಮಾಡಿ, ಯಾಕೆಂದರೆ ಅವತ್ತು ಹಗಲಿನಲ್ಲೇ ಚಂದ್ರಗ್ರಹಣ, ನಾವು ಹೋಮ ಮಾಡಬೇಕಾದ್ರೆ ಚಂದ್ರಗ್ರಹಣ ನಡೀತಾ ಇರುತ್ತೆ, ಇಲ್ಲಿ ಕಾಣೋದಿಲ್ಲ ಅನ್ನೋದೊಂದು ಬಿಟ್ಟರೆ. ಜೊತೆಗೆ ಅವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದಾಗಿ ನಾವು ವರಮಹಾಲಕ್ಷ್ಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಚಂದ್ರಗ್ರಹಣ ಶಾಂತಿ ಹೋಮ ಅಂದರೆ ಸಹಸ್ರ ಚಂದ್ರ ಶಾಂತಿ ಹೋಮ, ವರಮಹಾಲಕ್ಷ್ಮಿ ಹವನ, ಸಂತಾನ ಗೋಪಾಲಕೃಷ್ಣ ಹವನ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಇನ್ನೂ ವಿಶೇಷವಾದಂಥ ಹೋಮಗಳಿದೆ. ಮುಂದಿನ
ವಿಡಿಯೋಗಳು ತಿಳಿಸ್ಕೊಡ್ತೀನಿ. ಈ ವಿಶೇಷವಾಗಿರತಕ್ಕಂಥ ಸಪ್ತಚಕ್ರ ಬ್ರೇಸ್ಲೆಟ್, ಒರಿಜಿನಲ್ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರು ಕೊಡ್ತಾ ಇದ್ದೇವೆ. ಅದರಲ್ಲಿ ಸಹಸ್ರ ಚಂದ್ರಶಾಂತಿ ಹೋಮವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಶ್ವೇತಾರ್ಕ ರತ್ನ ಇದರೊಳಗಡೆ ಇದೆ, ಅದು ನಿಮಗೆ ಎನರ್ಜೈಸ್ ಮಾಡಿಕೊಡ್ತೇವೆ. ಅದರ ಜೊತೆಗೆ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರಕ್ಕೆ 7 ವಿಧದ ವಿಶೇಷವಾಗಿರ್ತಕ್ಕಂಥ ಉಪರತ್ನಗಳಿದೆ. 8ನೇದಾಗಿರ್ತಕ್ಕಂಥ ಬೇರೆ ಉಪರತ್ನವೂ ಸಹ ಇದೆ. ಇದರಲ್ಲಿ ನಿಮ್ಮ ಶನಿಪೀಡೆ ಪರಿಹಾರಗಳಿಂದ ಹಿಡಿದು ನಿಮ್ಮ ಭೂಮಿ ವ್ಯವಹಾರಗಳಿಗೆ ಅನುಕೂಲವಾಗುವಂತೆ, ಆರ್ಥಿಕ ವ್ಯವಹಾರಗಳಿಗೆ ಅನುಕೂಲವಾಗುವಂತೆ, ವಿದ್ಯಾರ್ಥಿಗಳಿಗೆ ವಿದ್ಯೆ ವಿಚಾರದ ಅನುಕೂಲವಾಗುವಂತೆ, ಆರೋಗ್ಯದ ವಿಚಾರದ ಅನುಕೂಲವಾಗುವಂತೆ, ವಿವಾಹ ದಾಂಪತ್ಯ ವಿಚಾರಗಳಿಗೆ ಅನುಕೂಲವಾಗುವಂತೆ, ನಿಮ್ಮ ಎಲ್ಲ ಸಮಸ್ಯೆಗಳು ವಿಶೇಷವಾಗಿ ಮಾನಸಿಕವಾಗಿರತಕ್ಕಂಥ ಕ್ಷೋಭೆ ಪರಿಹಾರವಾಗಬೇಕು, ನೆಮ್ಮದಿಯಾಗಿ ಖುಷಿಯಾಗಿ ನೀವು ಇರಬೇಕು ಅನ್ನುವಂತಹ ಕಾರಣಕ್ಕೆ ಆರೋಗ್ಯ ಬಾಧೆಗಳು ಪರಿಹಾರವಾಗುವ ರೀತಿಯಲ್ಲಿ ಸಪ್ತಚಕ್ರ ಬ್ರೇಸ್ಲೆಟನ್ನು ಡಿಸೈನ್ ಮಾಡಿ ವಿಶೇಷವಾದ ಚಂದ್ರಗ್ರಹಣದ ದಿವಸ ಸಹಸ್ರ ಚಂದ್ರ ಶಾಂತಿ ಹೋಮ, ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಆದ್ದರಿಂದ ವರಮಹಾಲಕ್ಷ್ಮಿ ಹೋಮದಲ್ಲಿ ಇದು ಎನರ್ಜೈಸ್ ಮಾಡಿಕೊಡ್ತಾ ಇದೆ. ಪ್ರತಿಯೊಬ್ಬ ದಂಪತಿಗಳು ಗಂಡ ಹೆಂಡತಿ ಇಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ, ಹೆಸರು ವಿಳಾಸ ಬಹಳ ಇಂಪಾರ್ಟೆಂಟು, ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ. ವರಮಹಾಲಕ್ಷ್ಮಿ ಹಬ್ಬದ ಸಂಪೂರ್ಣ ಫಲ ಗ್ರಹಣ ಶಾಂತಿಯೊಂದಿಗೆ ನಿಮಗೆ ಖಂಡಿತವಾಗಿ ಸಿಗಲಿ. ಲಕ್ಷ್ಮೀ ಸಾನ್ನಿಧ್ಯವಾಗಲಿ. ಅವತ್ತು ಲೈವಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನ ಪ್ರಸಾದ ಸಹಿತ ಈ ವಿಶೇಷವಾಗಿರ್ತಕ್ಕಂಥ ಸಪ್ತಚಕ್ರ ಬ್ರಾಸ್ಲೆಟನ್ನು ಈ ಎಲ್ಲ ಹೋಮಗಳನ್ನು ಎನರ್ಜೈಸ್ ಮಾಡಿ ನಿಮಗೆ ನಾನು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ. ಸೊ ದಯವಿಟ್ಟು, ಯಾಕೆಂದರೆ ಶುಕ್ರವಾರ ಆಗುತ್ತೆ, ಸೊ ಶನಿವಾರ ಭಾನುವಾರ ಬಿಟ್ಟು ಸೋಮವಾರ ದಿವಸ ನಾವು ಇಲ್ಲಿಂದ ಸ್ಪೀಡ್ ಬೋರ್ಡಲ್ಲಿ ಕಳಿಸ್ಕೊಟ್ಬಿಡ್ತೇವೆ ಸ್ಪೀಡ್ ಪೋಸ್ಟಲ್ಲಿ, ಗೊತ್ತಾಯ್ತಲ್ವಾ? ಸೊ ದಯವಿಟ್ಟು ಸ್ಕ್ರೀನ್ ಕಾಣೋ ನಂಬರ್ಗೆ ಬೇಗ ನಿಮ್ಮಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕಂದ್ರೆ ನೇರ ಬಂದು ನನ್ನ ಭೇಟಿ ಮಾಡಬಹುದು. ಇಲ್ಲ ಫೋನ್ ಕನ್ಸಲ್ಟೇಷನ್ ಕೂಡ ಖಂಡಿತವಾಗಿ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಬಹುದು. ಅದಕ್ಕೆ 911 ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕನ್ಸಲ್ಟೇಷನ್ ಸಹ ಖಂಡಿತವಾಗಿ ಕೊಡ್ತಾರೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನೋಡ್ತಿದ್ರೆ ನಮ್ಮ ಚಾನಲ್ನ, ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನ ಓದಿ ಸಾಧ್ಯವಾದರೆ ರಿಪ್ಲೈ ಸಹ ಮಾಡ್ತೇನೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.